ಎಲ್ಲರಿಗೂ ನಮಸ್ಕಾರ. ನಾಳೆ ಅಂದರೆ 19/3/2026 ಗುರುವಾರ ಯುಗಾದಿ ಹಬ್ಬ ಇದೆ. ಈ ಯುಗಾದಿ ಹಬ್ಬದ ವಿಶೇಷತೆ ಏನು ಮತ್ತು ಬೇವು ಬೆಲ್ಲದ ಮಹತ್ವ ಏನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಆಳವಾದ ಅರ್ಥ ಮತ್ತು ಜೀವನ ಪಾಠ ಅಡಗಿದೆ. ಅದರಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಹಬ್ಬವೇ ಯುಗಾದಿ. ಯುಗ ಎಂದರೆ ಕಾಲ ಅಥವಾ ಯುಗ. ಆದಿ ಎಂದರೆ ಆರಂಭ. ಅಂದರೆ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂಬ ಅರ್ಥ. ಇದು ಕನ್ನಡ ಮತ್ತು ತೆಲುಗು ಜನರಿಗೆ ಹೊಸ ವರ್ಷದ ಮೊದಲ ದಿನವಾಗಿದ್ದು, ಹೊಸ ಆಸೆಗಳು, ಹೊಸ ಸಂಕಲ್ಪಗಳು, ಹೊಸ ಕನಸುಗಳ ಆರಂಭವನ್ನು ಸೂಚಿಸುತ್ತದೆ. ಇನ್ನು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಯುಗಾದಿಯನ್ನು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಇದೇ ದಿನದಲ್ಲಿ ಸೃಷ್ಟಿಕರ್ತರಾದ ಲಾರ್ಡ್ ಬ್ರಹ್ಮ ಅವರು ವಿಶ್ವ ಸೃಷ್ಟಿಯನ್ನು ಆರಂಭಿಸಿದರು ಎಂದು ಕೂಡ ನಂಬಲಾಗಿದೆ. ಆದ್ದರಿಂದ ಈ ದಿನವನ್ನು ಹೊಸ ಕಾಲಚಕ್ರದ ಆರಂಭವೆಂದು ಭಾವಿಸಲಾಗುತ್ತದೆ. ಇನ್ನು ಯುಗಾದಿ ದಿನ ಏನೇನು ಮಾಡಬೇಕು, ಹೇಗೆ ಆ ದಿನವನ್ನು ಪ್ರಾರಂಭ ಮಾಡಬೇಕು ಅಂತ ನೋಡೋದಾದರೆ, ಯುಗಾದಿ ದಿನ ಬೆಳಗ್ಗೆ ಜನರು ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಬಾಗಿಲಿಗೆ ಸುಂದರವಾದ ರಂಗೋಲಿಗಳನ್ನು ಹಾಕಿ ಮಾವಿನ ಎಲೆಗಳಿಂದ ತೋರಣಗಳನ್ನು ಬಾಗಿಲಿಗೆ ಕಟ್ಟುತ್ತಾರೆ. ಹಾಗೆ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡುವುದು ಈ ದಿನದ ಪ್ರಮುಖ ಆಚರಣೆಯಾಗಿದೆ. ಪಂಚಾಂಗ ಶ್ರವಣ ಎಂದರೆ ಹೊಸ ವರ್ಷದ ಗ್ರಹಸ್ಥಿತಿ, ಫಲಿತಾಂಶ, ಭವಿಷ್ಯದ ಸೂಚನೆಗಳನ್ನು ಕೇಳುವುದು. ಇದರಿಂದ ಜನರಿಗೆ ಹೊಸ ವರ್ಷದಲ್ಲಿ ಏನನ್ನ ನಿರೀಕ್ಷಿಸಬಹುದು ಎಂಬ ಅರಿವು ಬರುತ್ತದೆ. ಸೊ ಪಂಚಾಂಗ ಶ್ರವಣ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ದಿನ ಅಂದರೆ ನಾಳೆ ದಿನ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡಲೇಬೇಕು ಎಲ್ಲರೂ ಕೂಡ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇನ್ನೂ ತುಂಬ ಇಂಪಾರ್ಟೆಂಟ್ ಈ ದಿನ ಏನಂದರೆ ಬೇವು ಬೆಲ್ಲ ಅಲ್ವಾ. ಯುಗಾದಿಯ ಅತ್ಯಂತ ಪ್ರಮುಖ ಭಾಗವೇ ಬೇವು ಬೆಲ್ಲ ಸೇವನೆ. ಈ ಸಂಪ್ರದಾಯದ ಹಿಂದೆ ಒಂದು ಮಹತ್ವದ ಜೀವನ ತತ್ವ ಅಡಗಿದೆ. ಬೇವು ಕಹಿ ರುಚಿಯನ್ನು ಹೊಂದಿದ್ದು, ಬೆಲ್ಲ ಸಿಹಿ ಸುರುಚಿಯನ್ನು ಹೊಂದಿದೆ. ಜೀವನದಲ್ಲೂ ಇದೇ ರೀತಿ ಸುಖ ದುಃಖ, ಸಿಹಿ ಕಹಿ ಅನುಭವಗಳು ಬರುತ್ತವೆ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಬೇವು ಜೀವನದ ಕಷ್ಟಗಳನ್ನು ಸೂಚಿಸಿದರೆ, ಬೆಲ್ಲ ಜೀವನದ ಸಂತೋಷವನ್ನು ಸೂಚಿಸುತ್ತದೆ. ಈ ಎರಡನ್ನೂ ಸೇರಿಸಿ ತಿನ್ನುವುದರಿಂದ ಜೀವನದಲ್ಲಿ ಏನೇ ಬಂದರೂ ಸಮಾನ ಮನೋಭಾವದಿಂದ ಸ್ವೀಕರಿಸಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ಇದಲ್ಲದೆ ಬೇವು ಆರೋಗ್ಯಕ್ಕೂ ಕೂಡ ತುಂಬ ಉಪಯುಕ್ತವಾದುದು. ಇದು ರಕ್ತ ಶುದ್ಧಿ ಮಾಡುವ ಗುಣ ಹೊಂದಿದ್ದು, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲ ದೇಹಕ್ಕೆ ಶಕ್ತಿ ನೀಡುತ್ತದೆ. ಆದ್ದರಿಂದ ಈ ಸಂಪ್ರದಾಯದ ಹಿಂದೆ ಆರೋಗ್ಯ ಮತ್ತು ಜೀವನ ತತ್ವ ಎರಡೂ ಅಡಗಿವೆ. ಯುಗಾದಿ ಹಬ್ಬವು ಕೇವಲ ಹೊಸ ವರ್ಷವನ್ನು ಆಚರಿಸುವ ದಿನವಲ್ಲ. ಇದು ಹಳೆಯ ತಪ್ಪುಗಳನ್ನು ಮರೆತು ಹೊಸ ಜೀವನ ಆರಂಭಿಸುವ ದಿನ. ಈ ದಿನ ಜನರು ಹೊಸ ಸಂಕಲ್ಪಗಳನ್ನು ತೆಗೆದುಕೊಳ್ಳುತ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡುವುದಾಗಿ, ಉತ್ತಮ ಜೀವನ ನಡೆಸುವುದಾಗಿ ನಿರ್ಧರಿಸುತ್ತಾರೆ. ಆದ್ದರಿಂದ ಯುಗಾದಿ ಹಬ್ಬವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಕಹಿಯೂ ಬರುತ್ತದೆ, ಸಿಹಿಯೂ ಬರುತ್ತದೆ. ಆದರೆ ಅದನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಮುಂದೆ ಸಾಗುವುದು ನಿಜವಾದ ಜೀವನ ಜ್ಞಾನ. ಯುಗಾದಿಯ ಈ ಪವಿತ್ರ ದಿನ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ, ಸಂತೋಷ, ಆರೋಗ್ಯ, ಸಮೃದ್ಧಿ, ಶಾಂತಿ ತುಂಬಿ ಹರಿಯಲಿ ಅಂತ ಆಶಿಸ್ತಾ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಲ್ಲಿವರೆಗೂ ಈ ಸಂಕ್ಷಿಪ್ತ ವಿವರಣೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ವಿಶೇಷ ಅಂದರೆ ಈ ಹಬ್ಬಕ್ಕೆ ಒಬ್ಬಿಟ್ಟನ್ನು ಮಾಡೋದು. ಒಬ್ಬಿಟ್ಟು ಎಲ್ಲರ ಪ್ರತಿ ಮನೆಯಲ್ಲೂ ಕೂಡ ಇದು ಒಬ್ಬಿಟ್ಟು ಇದ್ದೇ ಇರುತ್ತೆ. ಸೊ ಸವಿಯಾಗಿ ಒಬ್ಬಿಟ್ಟನ್ನು ಸವಿತಾ ಈ ಹಬ್ಬವನ್ನು ಪ್ರೀತಿಯಿಂದ, ಖುಷಿಯಿಂದ, ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.